IPL 19ನೇ ಆವೃತ್ತಿಗೆ ಇನ್ನೇನು ಆರಂಭವಾಗಿರುವಂತದ್ದು ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮೊದಲನೇ ಮ್ಯಾಚ್ ಉದ್ಘಾಟನಾ ಪಂದ್ಯ ನೆರವೇರ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡಬೇಕಾದ್ರೆ ಮೊದಲನೇ ಮಾರ್ಚ್ 28ರ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿದ್ದು ಈ ಮ್ಯಾಚ್ಗೆ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗ್ತಾ ಇರುವಂತದ್ದು. ನಾನೀಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಇರುವಂತದ್ದು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ರೀತಿಯಾಗಿ RCB ಮ್ಯಾಚ್ಗಾಗಿ ಜೊತೆಗೆ IPL ಮ್ಯಾಚ್ಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿರುವಂತದ್ದು ಅನ್ನೋದನ್ನ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲೇ RCB ಮ್ಯಾಚ್ಗೆ ಬರುವ ಅಥವಾ ಈ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುವಾಗ ಯಾವೆಲ್ಲ ವಸ್ತುಗಳನ್ನು ತರಬೇಕು, ಯಾವೆಲ್ಲ ವಸ್ತುಗಳನ್ನು ತರಬಾರ್ದು, ಒಂದು ವೇಳೆ ಯಾವೆಲ್ಲ ವಸ್ತುಗಳನ್ನು ತಂದ್ರೆ ಸೀಸ್ ಮಾಡಲಾಗುತ್ತೆ ಅನ್ನೋದನ್ನ ಇಲ್ಲಿ RCB ಮ್ಯಾನೇಜ್ಮೆಂಟ್ ಅವರು ಇಲ್ಲಿ ಒಂದು ಫ್ಲೆಕ್ಸ್ ಅನ್ನು ಅಳವಡಿಸಿದ್ದಾರೆ. ನಾನು ನಿಮಗೆ ಫ್ಲೆಕ್ಸ್ ನ ಮಾಹಿತಿಯನ್ನು ನೀಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಪ್ರಮುಖವಾಗಿ ನೋಡಬೇಕಾದ್ರೆ ಐಟಮ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಟ್ ದ ಸ್ಟೇಡಿಯಂ ಡ್ಯೂರಿಂಗ್ ದ ಮ್ಯಾಚ್ ಅಂತ ಮೊದಲು ಫುಡ್ ಐಟಮ್ಸ್ ಅನ್ನ ಬ್ಯಾನ್ ಮಾಡಿರುವಂತದ್ದು, ಜೊತೆಗೆ ಬಾಟಲ್ಸ್, ಲೈಟರು, ಮ್ಯಾಚ್ ಬ್ಯಾಗ್ಸು, ಫೈರ್ ಕ್ರ್ಯಾಕರ್ಸ್, ಜೊತೆಗೆ ಕ್ಯಾಮೆರಾ, ಬೈನಾಕುಲರ್, ಹ್ಯಾಂಡಿ ಕ್ಯಾಮ್, ಅಲ್ಲದೆ ಲ್ಯಾಪ್ಟಾಪ್, ಟ್ಯಾಬ್ಲೆಟ್ಸ್, ಐಪೋಡ್, ಪೆನ್ ಡ್ರೈವ್, ಪವರ್ ಬ್ಯಾಂಕ್ಸ್, ಪೆಟ್ರೋಲ್, ಡೀಸೆಲ್, ಟಾಯ್ ಗನ್, ಅಂಬ್ರೆಲಾ, ಬ್ಯಾಕ್ ಪ್ಯಾಕ್ ಸೇರಿದಂತೆ ಈ ರೀತಿಯ ವಸ್ತುಗಳನ್ನು ಇಲ್ಲಿ ತರಲು ಅನುಮತಿಯನ್ನು ನೀಡಿರುವಂತಿಲ್ಲ. ಜೊತೆಗೆ ಆಲ್ಕೋಹಾಲ್, ಪರ್ಫ್ಯೂಮ್, ಜೆಲ್ಸ್, ಥರ್ಮಾಸ್, ಫ್ಲಾಸ್ಕ್, ಸಿಗರೇಟ್ಸ್, ಬಿಡೀಸ್, ಬ್ರೀಫ್ಕೇಸ್, ಪೆನ್, ಹೆಲ್ಮೆಟ್, ನೀವ್ಸ್, ಸಿಸರ್ಸ್, ನೇಲ್ ಕಟರ್ಸ್, ಆರ್ಮ್ಸ್, ಅಮ್ಯುನಿಷನ್ಸ್, ನಾನ್ ಫಂಕ್ಷನಲ್ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್, ಇನ್ಫ್ಲೇಮೇಬಲ್ ಮಟೀರಿಯಲ್ಸ್, ಗುಟ್ಕಾ, ಸುಪಾರಿ ಈ ರೀತಿಯ ವಸ್ತುಗಳನ್ನು ಇಲ್ಲಿ ತರಲು ಅನುಮತಿಯನ್ನು ನೀಡಿರುವುದಿಲ್ಲ. ಮುಖ್ಯವಾಗಿ ನೋಡಬೇಕಾದ್ರೆ ಯಾವುದೇ ಅನುಮಾನಾಸ್ಪದ ವಸ್ತು ಕಂಡು ಬಂದಲ್ಲಿ ತಕ್ಷಣವೇ ಅದನ್ನು ಸೀಸ್ ಮಾಡಲು ಸಹ ಇಲ್ಲಿನ ಆಡಳಿತ ಮಂಡಳಿ ಜೊತೆಗೆ ಇಡೀ RCB ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿರುವಂಥದ್ದು. ಮುಖ್ಯವಾಗಿ ನೋಡಬೇಕಾದ್ರೆ RCB ಮತ್ತಷ್ಟು ಕೆಲವು ಗೈಡ್ಲೈನ್ಸ್ಗಳನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಅಂದ್ರೆ ಕ್ರೀಡಾಂಗಣಕ್ಕೆ ಮೊದಲು ಅಂದ್ರೆ ಮ್ಯಾಚ್ಗೆ ಮೊದಲು 4 ಗಂಟೆಗೆ ಮೊದಲು ಕ್ರೀಡಾಂಗಣದತ್ತ ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬರಬೇಕಾಗಿರುವಂಥದ್ದು. ಜೊತೆಗೆ ಬರುವ ಮುಂಚೆಯೂ ಸಹ ಯಾವ ಗೇಟ್ ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಿರುವಂತದ್ದು, ಜೊತೆಗೆ ನೀವು ಟಿಕೆಟ್ ಖರೀದಿಸಿರುವುದು ಯಾವ ಗೇಟ್ ನಲ್ಲಿ ಅನ್ನೋದನ್ನು ಸಹ ಖಚಿತಪಡಿಸಿಕೊಳ್ಬೇಕಾಗಿರುವಂತದ್ದು. ಜೊತೆಗೆ ಗೇಟ್ ನಂಬರ್ ಅನ್ನು ಸಹ ಅಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನ ಮೊದಲು ಯಾರು ಕ್ರಿಕೆಟ್ ಅಭಿಮಾನಿಗಳು ಟಿಕೆಟ್ ಖರೀದಿಸುತ್ತಾರೋ ಅವರು ಮಾಡಬೇಕಾಗಿರುವಂತದ್ದು. ಜೊತೆಗೆ ಪೊಲೀಸರಿಗೆ ಜೊತೆಗೆ ಭದ್ರತಾ ಸಿಬ್ಬಂದಿಗಳಿಗೆ ಸಹಕರಿಸಬೇಕು, ಅವರ ಜೊತೆಗೆ ಸಹಕಾರಿಯಾಗಿ ವರ್ತಿಸಬೇಕು, ಯಾವುದೇ ರೀತಿಯಾದ ಗಲಾಟೆಗಳಿಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಹ ಇಲ್ಲಿ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಓನ್ಲಿ ಫಾರ್ ಪರ್ಸನ್ಸ್ ವಿತ್ ವ್ಯಾಲಿಡ್ ಟಿಕೆಟ್ಸ್ ಪಾಸಸ್ ಅಂದ್ರೆ ಯಾರ ಬಳಿ ಪಾಸ್ ಜೊತೆಗೆ ಟಿಕೆಟ್ಸ್ ಇರುತ್ತೆ ಅವರಿಗೆ ಇಲ್ಲಿ ಎಂಟ್ರಿಯನ್ನು ನೀಡಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಗ್ಯಾದರಿಂಗ್ ಆಫ್ ಗ್ರೂಪ್ಸ್ ನಿಯರ್ ಗೇಟ್ಸ್ ಈಸ್ ಪ್ರೊಹಿಬಿಟೆಡ್ ಅಂದ್ರೆ ಯಾವ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳ ಮುಂದೆ ಗುಂಪಾಗಿ ಓಡಾಡುವಂತದ್ದು, ಜೊತೆಗೆ ಗುಂಪಾಗಿ ನಿಲ್ಲುವಂತದ್ದನ್ನ ಇಲ್ಲಿ ನಿಷೇಧಿಸಲಾಗಿರುವಂತದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಕಡ್ಡಾಯವಾಗಿ ಕ್ರಿಕೆಟ್ ಅಭಿಮಾನಿಗಳು ಅಂದ್ರೆ ಕ್ರಿಕೆಟ್ ನೋಡಲು ಯಾರು ಬರ್ತಾರೆ ಅಭಿಮಾನಿಗಳು ಸಾಲಿನಲ್ಲೇ ನಿಂತು ಟಿಕೆಟ್ ಅನ್ನ ಚೆಕ್ ಮಾಡಿಸಿಕೊಂಡು ಕ್ರೀಡಾಂಗಣದ ಒಳಗೆ ಹೋಗಲು ಕಡ್ಡಾಯವಾಗಿ ಈ ಒಂದು ನಿಯಮವನ್ನು ಇಲ್ಲಿ ಅಳವಡಿಸಿರುವಂತದ್ದು. ಮುಖ್ಯವಾಗಿ ನಿಮ್ಮ ಸುತ್ತಮುತ್ತ ಅಂದ್ರೆ ಯಾರು ಕ್ರಿಕೆಟ್ ಅಭಿಮಾನಿಗಳು ಇರ್ತಾರೆ ಅವರ ಸುತ್ತಮುತ್ತ ಯಾವೆಲ್ಲ ಘಟನೆಗಳು ನಡೀತಾ ಇದಾವೆ, ಯಾರೆಲ್ಲ ಹೇಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಸಹ ಗಮನ ಇಟ್ಕೊಂಡು ಅಭಿಮಾನಿಗಳು ಕ್ರಿಕೆಟ್ ಕ್ರೀಡಾಂಗಣದತ್ತ ಒಳಗೆ ನುಗ್ಗಬೇಕು, ಅಂದ್ರೆ ಒಳಗಡೆ ಪ್ರವೇಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ RCB ಮ್ಯಾನೇಜ್ಮೆಂಟ್ ಈ ರೀತಿಯಾದ ಒಂದು ಕಠಿಣ ನಿರ್ಧಾರಗಳನ್ನ ಬದಲಾವಣೆ ಮಾಡಿರುವಂತದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಮಾರ್ಚ್ 28ರಂದು ನಡೆಯಿರುವ ಈ ಮ್ಯಾಚ್ಗೆ ಸಾಕಷ್ಟು ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿರುವಂತದ್ದು. ಈ ಕಾರಣಕ್ಕಾಗಿ ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಸುತ್ತಮುತ್ತ ಟಿ ಶರ್ಟ್ ಜೊತೆಗೆ ಜರ್ಸಿಗಳ ಮಾರಾಟವೂ ಸಹ ಭರ್ಜರಿಯಾಗಿ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡಬೇಕಾದ್ರೆ IPL 19ನೇ ಸೀಸನ್ ನ ಈ ಒಂದು ಆವೃತ್ತಿಯು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು, ಜೊತೆಗೆ RCB ಕ್ರಿಕೆಟ್ ಅಭಿಮಾನಿಗಳಲ್ಲಿ ಸಹ ಸಾಕಷ್ಟು ಹುಮ್ಮಸ್ಸನ್ನ ಮೂಡಿಸಿರುವಂತದ್ದು. ಹಾಲಿ ಚಾಂಪಿಯನ್ ಪಟ್ಟವನ್ನ ಗಳಿಸಿರುವ RCB ಮತ್ತೊಮ್ಮೆ ಚಾಂಪಿಯನ್ ಪಟ್ಟ ಗಳಿಸಲು ಸಿದ್ಧವಾಗುತ್ತಿದೆ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.